ಹೇ ಎವ್ರಿವನ್, ಸೊ ನೀವೆಲ್ಲರೂ ಸ್ಟಡಿ ಮಾಡ್ತಿದ್ದೀರಾ ಅನ್ಕೊಂಡಿದ್ದೀನಿ. ಯಾಕಂದ್ರೆ KCET ಗೆ ಬರೀ 1 ಮಂತ್ ಅಷ್ಟೇ ಉಳ್ಕೊಂಡಿದೆ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೊ ನಾನು ಯಾರಪ್ಪ ಹೇಳಕ್ಕೆ ವಾಟ್ಸ್ ದ ಪ್ರೂಫ್ ಅಂದ್ರೆ, ಐ ಗಾಟ್ 1409 ರ್ಯಾಂಕ್ ಇನ್ ಮೈ KCET. ಅದಾದ್ಮೇಲೆ ಐ ಜಾಯಿಂಡ್ MS Ramaya ವಿತ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್. ಆಮೇಲೆ ನಮ್ಮ ಪ್ರತಿ ವಿಡಿಯೋದಲ್ಲಿ ಏನಾದರೂ ಒಂದು ವ್ಯಾಲ್ಯೂ ಆಡ್ ಮಾಡೇ ಇರ್ತೀನಿ. ಸೊ ನೀವು ವಿಡಿಯೋಗೆ ಹೊಸಬರು ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಯಾಕಂದ್ರೆ 80% ಆಫ್ ಯು ಡೋಂಟ್ ಸಬ್ಸ್ಕ್ರೈಬ್. ದೇ ಜಸ್ಟ್ ವಾಚ್ ದ ವಿಡಿಯೋ, ಟೇಕ್ ದ ಇನ್ಫಾರ್ಮೇಶನ್ ಅಂಡ್ ಜಸ್ಟ್ ಗೋ ಅವೇ. ನೀವು KCET ಅಲ್ಲಿ ಒಳ್ಳೆ ರ್ಯಾಂಕ್ ತೊಗೊಂಬರ್ಬೇಕು, ಒಳ್ಳೆ ಕಾಲೇಜ್ ಸಿಗಬೇಕು ಅಂದ್ರೆ ಈ ಚಾನಲ್ ಲೈಕ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ಮಾಡ್ತಿರ್ತೀನಿ. ಅದರಿಂದ ನಿಮ್ KCET ರ್ಯಾಂಕ್ 1000, 2000, 10,000 ವರೆಗೂ ಬೂಸ್ಟ್ ಆಗುತ್ತೆ. ಅದಷ್ಟೇ ಅಲ್ಲದೆ ಒಳ್ಳೆ ಕಾಲೇಜ್ ಹೇಗೆ ತಗೋಬೇಕು, ಕೌನ್ಸಿಲಿಂಗ್ ಅಲ್ಲಿ ಯಾವ ಮಿಸ್ಟೇಕ್ಸ್ ನ ಮಾಡಬಾರ್ದು, ಅದು ಕೂಡ ಈ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ, ಡೂ ಸಬ್ಸ್ಕ್ರೈಬ್. ಆಮೇಲೆ ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ಅದು ಹೈಪ್ ಅಂತ ಬಟನ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು KCET ಹೋಗಿಂತ ಮುಂಚೆ ನಿಮ್ಗೆ ಏನು ಅಡ್ವಾಂಟೇಜಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಒನ್, 12th ಸಿಲೆಬಸ್ ಇಂದ ಜಾಸ್ತಿ ಕೇಳಿದ್ದಾರೆ, ಆಲ್ಮೋಸ್ಟ್ 70%. ಸೊ ನೀವು ಹೇಗಾದ್ರೂ ಈಗ 12th ಸ್ಟ್ಯಾಂಡರ್ಡ್ ಅಲ್ಲೇ ಇದೀರಲ್ಲ, ಸೊ ನಿಮಗೆ ಇದು ಜಾಸ್ತಿ ರಿಕಾಲ್ ಆಗುತ್ತೆ. ಯು ರಿಮೆಂಬರ್ ದ 12th ಸ್ಟ್ಯಾಂಡರ್ಡ್ ಸಿಲೆಬಸ್ ಮೋರ್ ಕಂಪೇರ್ ಟು 11th. ಸೊ ದ್ಯಾಟ್ಸ್ ಒನ್ ಅಡ್ವಾಂಟೇಜ್. ಅದಷ್ಟೇ ಅಲ್ಲದೆ 50% ಹಿಡಿತಾರೆ. ಅಕಸ್ಮಾತ್ ನಿಮ್ಮ ಬೋರ್ಡ್ಸ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದಿದ್ರೆ ಯು ಕ್ಯಾನ್ ಡೂ ಇಟ್ ಹಿಯರ್. ಅದು ನಿಮ್ ಚೆನ್ನಾಗಿ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಯು ಕ್ಯಾನ್ ಡೂ ಬೆಟರ್ ಇನ್ KCET. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ರಿಪಿಟೇಷನ್ ತುಂಬಾ ಜಾಸ್ತಿ ಆಗುತ್ತೆ. KCET ಎಲ್ಲ ನೋಡಿದ್ದೀನಿ, ತುಂಬಾ ಕ್ವಶನ್ಸ್ ರಿಪೀಟ್ ಆಗುತ್ತೆ, ತುಂಬಾ ಕಾನ್ಸೆಪ್ಟ್ಸ್ ರಿಪೀಟ್ ಆಗುತ್ತೆ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ನೀವು ಏನೇನು ಬಿಟ್ಕೋಬೇಕಂದ್ರೆ, KCET ಇಸ್ ಅ ವೆರಿ ಈಸಿಯೆಸ್ಟ್ ಎಕ್ಸಾಮ್ ಇನ್ ಯುವರ್ ಲೈಫ್. ಅದು ನಿಮ್ ತಲೆ ಇಟ್ಕೊಳ್ಳಿ. ಯು ಹ್ಯಾವ್ ಟು ಫಿಕ್ಸ್ ಇನ್ ಯುವರ್ ಮೈಂಡ್ ದಟ್ KCET ಇಸ್ ದ ಈಸಿಯೆಸ್ಟ್ ಎಕ್ಸಾಮ್ ಐ ವಿಲ್ ಎವರ್ ಗಿವ್ ಇನ್ ಯುವರ್ ಲೈಫ್. ಸಿ ದರ್ ಇಸ್ ಅ ಕೋಟ್, ದ ವಾರ್ ಹ್ಯಾಪನ್ಸ್ ಇನ್ ದ ಮೈಂಡ್ ಬಿಫೋರ್ ಇನ್ ದ ಬ್ಯಾಟಲ್ ಫೀಲ್ಡ್. ಯಾಕಂದ್ರೆ ಮೈಂಡ್ ಅಲ್ಲೇ ಮೊದಲು ಡಿಸೈಡ್ ಆಗ್ಬಿಡುತ್ತೆ ಯಾವ ರಾಜ ಸೋಲ್ತಾನೆ ಅಂತ. ಯಾವ ರಾಜನ್ಗೆ ಅನ್ಸುತ್ತೆ ನನ್ಗೆ ಗೆಲ್ಲಕ್ಕಾಗಲ್ಲ, ಹೂ ಇಸ್ ಆಲ್ವೇಸ್ ಸ್ಟಕ್ ಇನ್ ಹಿಸ್ ಮೈಂಡ್, ಅವ್ನಿಗೆ ಅನ್ಸ್ಬಿಡುತ್ತೆ ಹಿ ವಿಲ್ ಈಸಿಲಿ ಫೇಲ್ ಬಿಕಾಸ್ ಹಿ ಆಲ್ರೆಡಿ ಸೇಡ್ ಇನ್ ಹಿಸ್ ಮೈಂಡ್ ದಟ್ ಹಿ ವಿಲ್ ಫೇಲ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ದ ಫಸ್ಟ್ ಥಿಂಗ್ ಇಸ್ ಶಾರ್ಟ್ ನೋಟ್ಸ್. ಶಾರ್ಟ್ ನೋಟ್ಸ್ ನೀವು ಮಾಡ್ಕೋಬೇಕು. ಅದು ಬೆಸ್ಟ್ ಏನಂದ್ರೆ ಒಂದು ಸ್ಮಾಲ್ ಪೇಪರ್ಸ್ ಅಲ್ಲಿ ಶಾರ್ಟ್ ನೋಟ್ಸ್ ಮಾಡಿದ್ರೆ ಅದು ವೆರಿ ಹೆಲ್ಪ್ಫುಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ಬಸ್ಸಲ್ಲಿ ಹೋಗ್ತಿದ್ದೀರಾ, ಬರ್ತಿದ್ದೀರಾ, ಈಸಿಲಿ ನಿಮಗೆ ಫ್ಲಾಶ್ ಕಾರ್ಡ್ಸ್ ಕೂಡ ಅಂತಾರೆ ಕೆಲವೊಬ್ರು ಅದಕ್ಕೆ. ಸೊ ಅದರಿಂದ ನೀವು ಬೇಗ ಬೇಗ ಕ್ವಿಕ್ಲಿ ರಿವಿಷನ್ ಮಾಡ್ಬೋದು. ಈಗ ಏನಾಗುತ್ತೆ ಅಂದ್ರೆ, ನೀವು ನೋಟ್ಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ಳಿ 2-3 ಪೇಜಸ್, ನಿಮಗೆ ರಿವೈಸ್ ಮಾಡ್ಬೇಕಂದ್ರೆ ನಿಮ್ಮ ಬ್ರೈನ್ಗೆ ಇಟ್ ವಿಲ್ ಫೀಲ್ ರೆಸಿಸ್ಟೆನ್ಸ್. ಲೈಕ್ ಯಾರಪ್ಪ ಓದ್ತಾರೆ 1-2 ಪೇಜಸ್. ಮತ್ತೆ ಅದೇ ನೀವು ಫುಲ್ ಚಾಪ್ಟರ್ ಬಗ್ಗೆ ನೋಟ್ಸ್ ಮಾಡಿದ್ರೆ ಇಟ್ ವಿಲ್ ಟೇಕ್ 20-35 ಪೇಜಸ್. ಸೊ ಯು ವಿಲ್ ಫೀಲ್ ರೆಸಿಸ್ಟೆನ್ಸ್, ಯಾಕೆ ಮಾಡಬೇಕು, ಲೈಕ್ ಇಟ್ಸ್ ಸೋ ಮಚ್ ಅಂತ. ಸೊ ಅದಕ್ಕೆ ಶಾರ್ಟ್ ನೋಟ್ಸ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಆ್ಯಂಡ್ ವೆರಿ ಕ್ವಿಕ್ಲಿ ಯು ಕ್ಯಾನ್ ಡೂ ಇಟ್. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಮಾಕ್ ಟೆಸ್ಟ್ಸ್. ಮಾಕ್ ಟೆಸ್ಟ್ನ ನೀವು ಸ್ಟಾರ್ಟ್ ಮಾಡಿ ಸಾಲ್ವ್ ಮಾಡೋಕ್ಕೆ ಆ್ಯಂಡ್ ಟ್ರೈ ಟು ಡೂ ಇಟ್ ವಿದಿನ್ 50 ಮಿನಿಟ್ಸ್. KCET ಥರ 60 to 80 ಮಿನಿಟ್ಸ್ ತೊಗೊಳಕ್ಕೆ ಹೋಗ್ಬಿಡಿ. ಟ್ರೈ ಟು ಫಿನಿಶ್ ಬಿಫೋರ್ 50 ಮಿನಿಟ್ಸ್ ಸೊ ದಟ್ KCET ಅಲ್ಲಿ ಯು ವಿಲ್ ಬಿ ವೆರಿ ಕ್ವಿಕ್. ಆಮೇಲೆ ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾನೆ ಇರ್ತಾರೆ, ಯಾವ ಮಾಕ್ ಟೆಸ್ಟ್ ತೊಗೋಬೇಕು, ಮಾರ್ಕೆಟಲ್ಲಿ ತುಂಬಾ ಜಾಸ್ತಿ ಇದೆ, ಯಾವ್ದು ತೊಗೋಬೇಕು, ಯಾವ್ದು ಬಿಡಬೇಕು, ಯಾವ್ದು ಜೆನ್ಯೂನ್ ಆಗಿದೆ ಅಂತ ತುಂಬಾ ಜನ ಗೊತ್ತಾಗಲ್ಲ. ಅಂದರೆ ತುಂಬಾ ಜನ ಬೇರೆ ಬೇರೆ ಏನೋ ಯಾರು ಕೇಳಿದ್ದು ಮಾಕ್ ಟೆಸ್ಟ್ ತೊಗೊಂಡ್ಬಿಡ್ತಾರೆ. ಬಟ್ ಆಮೇಲೆ ಅವ್ರು ಸ್ಕ್ಯಾಮ್ ಮಾಡಿಬಿಡ್ತಾರೆ, ಅವ್ರು ಕೊಡೋದೆಲ್ಲ ದುಡ್ಡು ತಗೊಂಡು ಓಡೋಗ್ಬಿಡ್ತಾರೆ. ಹಾಗೆಲ್ಲ ಮಾಡಕ್ ಹೋಗಬೇಡಿ. ನಾನು ರೆಕಮೆಂಡ್ ಮಾಡೋದು ಕ್ರ್ಯಾಕೆಟ್ ಮಾಕ್ ಟೆಸ್ಟ್. ಇದು ತುಂಬಾ ಜೆನ್ಯೂನ್ ಆಗಿದೆ ಮತ್ತೆ ಇಟ್ಸ್ ಒನ್ ಆಫ್ ಮೈ ಬೆಸ್ಟ್. ಯಾಕಂದ್ರೆ ಇವರು KCET ಮತ್ತು ಕಾಂಪಿಟೇಟಿವ್ ಎರಡು ಕೂಡ ಕೊಡ್ತಾರೆ. ಅದಷ್ಟೇ ಅಲ್ಲದೆ ಈ ಮಾಕ್ ಟೆಸ್ಟ್ ಕ್ವಶನ್ಸ್ನ ಪ್ರಿಪೇರ್ ಮಾಡಿದವರು KCET ಟಾಪರ್ಸ್. ಸೊ ಪ್ರಿವಿಯಸ್ ಇಯರ್ ಯಾರು KCET ಟಾಪರ್ಸ್ ಇದ್ರು, ಯಾರು ಕ್ರ್ಯಾಕ್ ಮಾಡಿದ್ದಾರೆ, ಅವರೇ ಮಾಕ್ ಟೆಸ್ಟ್ ನ ಪ್ರಿಪೇರ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಈಸಿಲಿ ಟ್ರಸ್ಟ್ ದೆಮ್. ತುಂಬಾ ಜನ ಬರೀ ಮಾಕ್ ಟೆಸ್ಟ್ ಅಷ್ಟೇ ಕೊಟ್ಬಿಡ್ತಾರೆ, ಬಟ್ ಇವರು ಅದಷ್ಟೇ ಅಲ್ಲದೆ ನಿಮ್ಗೆ ಫ್ರೀ ಗೈಡೆನ್ಸ್ ಕೂಡ ಕೊಡ್ತಾರೆ. ನೀವು ಪರ್ಚೇಸ್ ಮಾಡಿದ ಮೇಲೆ ವಿದಿನ್ 24 hours ನಿಮಗೆ ಒಂದು ವಾಟ್ಸ್ಆಪ್ ಕಮ್ಯುನಿಟಿಲಿ ಹಾಕ್ತಾರೆ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ದೇರ್ ಆರ್ KCET ಮೆಂಟರ್ಸ್, ಯಾರ್ಯಾರು ಕ್ರ್ಯಾಕ್ ಮಾಡಿದ್ದಾರೆ, they will guide you exactly how to crack KCET, all the road maps, resources, everything. ಸೊ ಇದರಿಂದ ನಿಮ್ KCET ಕ್ರ್ಯಾಕ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಸೊ ಈ ತರ ಒಂದು ಫ್ರೀ ಗೈಡೆನ್ಸ್ ನಾನು ನೋಡೇ ಇರಲಿಲ್ಲ. ಸೊ ಇವರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ, ಕ್ಯಾನ್ ಗೋ ಅಂಡ್ ಚೆಕ್ ದಿಸ್ ಔಟ್. ಆಮೇಲೆ ಇನ್ನೊಂದೇನಂದ್ರೆ ದಿಸ್ ಇಸ್ ವೆರಿ ಅಫೋರ್ಡೆಬಲ್. ಸೊ ನೀವು ಈಸಿಲಿ ಪರ್ಚೇಸ್ ಮಾಡಬಹುದು. ಆಮೇಲೆ ಸದ್ಯಕ್ಕೆ ಅದ್ರಲ್ಲಿ 50% ಡಿಸ್ಕೌಂಟ್ ಕೂಡ ನಡೀತಾ ಇದೆ. ಸೊ ಬೇಗನೆ ಎನ್ರೋಲ್ ಮಾಡ್ಕೊಳ್ಳಿ, ಬೇಗನೆ ತಗೊಳ್ಳಿ, ಇಲ್ಲ ಅಂದ್ರೆ ಮತ್ತೆ ಪ್ರೈಸಸ್ ಹೈಕ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ದಿಸ್ ಇಸ್ ದ ಬೆಸ್ಟ್ ಟೈಮ್, ಈಗಲೂ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನಾದ್ರೆ ತುಂಬಾ ಜನ ಮಾಕ್ ಟೆಸ್ಟ್ ಕೊಡೋದಲ್ಲ, ನೀವು ಎಷ್ಟು ಟಾಪರ್ ಆಗಿರಿ, ನೀವು ಎಷ್ಟು ಇಂಟೆಲಿಜೆಂಟ್ ಆಗಿರಿ, ಬಟ್ ನೀವು ಮಾಕ್ ಟೆಸ್ಟ್ ಕೊಡದೆ ಡೈರೆಕ್ಟ್ಲಿ KCET ಅಲ್ಲಿ ಹೋಗಿ ಬರಿತೀನಿ ಅಂದ್ರೆ ದಟ್ಸ್ ನಾಟ್ ಪಾಸಿಬಲ್. ಅದು ನೀವು ಕ್ರ್ಯಾಕ್ ಮಾಡಕ್ ಆಗೋದೇ ಇಲ್ಲ. ಯಾಕಂದ್ರೆ ನೀವು ಅದು ಪ್ರೆಷರ್ ಎನ್ವಿರಾನ್ಮೆಂಟ್ ಅಲ್ಲಿ ಹೇಗೆ 50 to 60 ಮಿನಿಟ್ಸ್ ಅಲ್ಲಿ ಕ್ವಶನ್ ಸಾಲ್ವ್ ಮಾಡಬೇಕು, ಅದು ಟೈಮರ್ ಇಟ್ಕೊಂಡು ಯು ಹ್ಯಾವ್ ಟು ಡೂ ದಟ್, ಯು ಹ್ಯಾವ್ ಟು ಟೇಕ್ ದಟ್ ಪ್ರಾಕ್ಟೀಸ್. ನೀವು ಯಾವಾಗ ಕಲಿತಾರಲ್ಲ, ಅದು ಟೈಮರ್ ಇದ್ದಾಗ, ಅದು ಪ್ರೆಷರ್ ಇದ್ದಾಗ, ಹೌ ಯು ರೈಟ್ ಇಟ್. ಸೊ ಅದು ನೀವು ಮನೇಲಿ ಕೂತ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಮ್ಮ KCET ನಿಮಗೆ ಈಸಿ ಆಗುತ್ತೆ. ಇಲ್ಲ ನೀವು ಡೈರೆಕ್ಟ್ಲಿ ಹೋದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು. ತುಂಬಾ ಜನಕ್ಕೆ ಪ್ಯಾನಿಕ್ ಆಗಿಬಿಡ್ತಾರೆ, ಬ್ಲ್ಯಾಂಕ್ ಆಗಿಬಿಡ್ತಾರೆ, ತುಂಬಾ ಜನ ಬರೆಯಕ್ಕೆ ಆಗೋದಲ್ಲ, ಇವನ್ ದೋ ದೇ ನೋ ಎವ್ರಿಥಿಂಗ್. ಸೊ ಅದಕ್ಕೆ ಡೂ ಪರ್ಚೇಸ್ ದಿಸ್ ಮಾಕ್ ಟೆಸ್ಟ್. ಥರ್ಡ್ ಪಾಯಿಂಟ್ ಇಸ್ ಯುವರ್ NCERT ಇಸ್ ಯುವರ್ ಭಗವದ್ಗೀತಾ. KCET ಅಲ್ಲಿ ಏನೇನು ಬರುತ್ತೆ ಎಲ್ಲ NCERT ಇಂದಾನೆ ಬರುತ್ತೆ. ಸೊ ಅದ್ಬಿಟ್ಟು ಬೇರೆ ಔಟ್ಸೈಡ್ ಏನೋ ಎಕ್ಸ್ಟ್ರಾ ಓದಕ್ಕೆ ಏನು ಟ್ರೈ ಮಾಡ್ತೀನಿ ಅಂತ ಏನು ಮಾಡ್ಕೊಳಕ್ ಹೋಗಬೇಡಿ. ಜಸ್ಟ್ ರೀಡ್ NCERT. ಫಾರ್ ಕೆಮಿಸ್ಟ್ರಿ
ಎನ್ ಸಿ ಆರ್ ಟಿ ಇಸ್ ವೆರಿ ಹೆಲ್ಪ್ಫುಲ್. ಯಾಕಂದರೆ ಕೆಮಿಸ್ಟ್ರಿಯಿಂದ ಡೈರೆಕ್ಟ್ ಲೈನ್ ಟು ಲೈನ್ ಕ್ವಶನ್ಸ್ ಆಗ್ತಾರೆ. ಸೊ ಅದಕ್ಕೆ ಎನ್ ಸಿ ಆರ್ ಟಿ ಇಸ್ ಮೋರ್ ದನ್ ಇಟ್. ಆಮೇಲೆ ಫೋರ್ತ್ ಪಾಯಿಂಟ್ ಏನಂದರೆ ಪಿ ವೈ ಕ್ಯೂಸ್. ಪಿ ವೈ ಕ್ಯೂಸ್ ನೀವು 6 to 10 ಇಯರ್ಸ್ ಪಿ ವೈ ಕ್ಯೂಸ್ ಮಾಡಲೇಬೇಕು. ಯಾಕಂದರೆ ಅದರಿಂದ ನಿಮ್ಗೆ ಅರ್ಥ ಆಗುತ್ತೆ ಯಾವ ಟಾಪಿಕ್ಸ್ ಯಾವ ಕ್ವಶನ್ಸ್ ತುಂಬ ರಿಪೀಟ್ ಆಗ್ತಾ ಇದೆ ಅಂತ. ಸೊ ಅದರಿಂದ ಯು ವಿಲ್ ಗೆಟ್ ಟು ದಟ್ ಪ್ರಿಯಾರಿಟಿ, ಯಾವ್ದು ಮೊದಲು ಮಾಡಬೇಕು ಯಾವ್ದು ಆಮೇಲೆ ಮಾಡಬೇಕು ಅಂತ. ಸೊ ಬೆಸ್ಟ್ ಪಿ ವೈ ಕ್ಯೂ ಬುಕ್ ಯಾವುದಿದೆ ಮಾರ್ಕೆಟಲ್ಲಿ ತುಂಬ ಇದೆ. ಸೊ ನಿಮ್ಗೆ ಬೆಸ್ಟ್ ಯಾವ್ದು ಬೇಕಂದ್ರೆ ಯು ಕ್ಯಾನ್ ವಾಚ್ ದಿಸ್ ವಿಡಿಯೋ ಅಂತ ಹೇಳಿದ್ದೀನಿ. ಆಮೇಲೆ ಫಿಫ್ತ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಫಾರ್ಮುಲಾ ಶೀಟ್. ಪ್ರತಿಯೊಂದು ಚಾಪ್ಟರ್ ಇದೆ, ಆ ಚಾಪ್ಟರಲ್ಲಿ ಎಷ್ಟೊಂದು ಪಾಸಿಬಲ್ ಫಾರ್ಮುಲಾಸ್ ಇದೆ ಅವೆಲ್ಲವನ್ನು ಕೂಡ ಯು ರೈಟ್ ಇಟ್ ಡೌನ್ ಆ್ಯಂಡ್ ಮೇಕ್ ಅ ನೋಟ್ ಆಫ್ ಇಟ್. ಯಾಕಂದರೆ ರಿವೈಸ್ ಮಾಡುವಾಗ ನೀವು ಆ ಕಡೆಯಿಂದ ಈ ಕಡೆ ಯು ಡೋಂಟ್ ನೀಡ್ ಟು ಜಗಲ್, ಲೈಕ್ ಅದು ಓದಬೇಕು ಆಮೇಲೆ ಇದು ಓದಬೇಕು. ಸೊ ಎಲ್ಲ ಪ್ರಾಪರಾಗಿ ಒಂದೇ ಇದರಲ್ಲಿ ನೋಟ್ಸಲ್ಲಿ ಮಾಡ್ಕೊಂಡು ಇಟ್ಕೊಂಬಿಡಿ. ಆಮೇಲೆ ಬೆಸ್ಟ್ ಥಿಂಗ್ ಏನಂದರೆ ನೀವು ಮ್ಯಾನುವಲಿ ಕೂತು ಮಾಡೋ ನೆಸರಿಲ್ಲ, ಯಾಕಂದರೆ ಐ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಇಟ್. ಈ ವಿಡಿಯೋದಲ್ಲಿ ನೋಡ್ಬೋದು ಆಲ್ ದ ಫಾರ್ಮುಲಾಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಕೆ ಸಿ ಇ ಟಿಗೆಲ್ಲ ಏನೇನು ಬರ್ಬೋದು, ಆಲ್ ಫಾರ್ಮುಲಾಸ್ ಆರ್ ರಿಟನ್ ಹಿಯರ್. ಸೊ ಜಸ್ಟ್ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಹಾಕಿದ್ದೀನಿ. ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಡೌನ್ಲೋಡ್ ದ ಪಿ ಡಿ ಎಫ್, ಅದು ಫ್ರೀ ಇದೆ, ಆ್ಯಂಡ್ ಸ್ಟಾರ್ಟ್ ಲರ್ನಿಂಗ್. ಆಮೇಲೆ 6 ಪಾಯಿಂಟ್, ಬಿ ಸೀರಿಯಸ್. ಸೊ ನೀವು ಹಾಗೆ ಲೇಸಿ ಥರ ಏನು ತೊಗೊಳ್ಕೋಬೇಡಿ. ಕೆ ಸಿ ಟಿಯಲ್ಲಿ 3 lakhsಗಿಂತ ಜಾಸ್ತಿ ಸ್ಟೂಡೆಂಟ್ಸ್ ಕುಂದಿರ್ತಾರೆ, ಬಟ್ ಆ್ಯಕ್ಚುಲ್ ಕಾಂಪಿಟೇಷನ್ ಇರೋದು ಬರೀ 20,000 ಸ್ಟೂಡೆಂಟ್ಸ್ಗೆ ಅಷ್ಟೇ. ಯಾಕಂದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, JEE ಮೀನ್ಸಲ್ಲಿ ಹೋಗ್ಬಿಡ್ತಾರೆ, ಆ್ಯಂಡ್ ಮೋಸ್ಟ್ ಆಫ್ ದೆಮ್ ನೀಟ್ಗಾಗಿ ಮೆಡಿಕಲ್ ಆಗಿ ಪ್ರಿಪೇರ್ ಆಗ್ತಿದ್ದಾರೆ. ಸೊ ದೇ ಜಸ್ಟ್ ರೈಟ್ ದ ಕೆ ಸಿ ಟಿ ಜಸ್ಟ್ ಫಾರ್ ನೇಮ್ಸ್. ಆಮೇಲೆ ಬಾಕಿ ಜನ ಏನು ಮಾಡ್ತಾರೆ, ದೇ ಜಸ್ಟ್ ರೈಟ್ ಫಾರ್ ಅ ಟೈಮ್ ಪಾಸ್. ಸೊ ಅದಕ್ಕೆ 20,000 ಏನಿದ್ದಾರೆ, ದೇ ಆರ್ ಓನ್ಲಿ ದ ಸೀರಿಯಸ್ ಪೀಪಲ್. ಸೊ ಯು ಟು ಕಾಂಪೀಟ್ ಓನ್ಲಿ 20,000. ಸೊ ಇದರಿಂದ ನಿಮ್ಮ ಬರ್ಡನ್ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಆ್ಯಂಡ್ ಬಿ ಸೀರಿಯಸ್ ಫಾರ್ ದಿಸ್. ಅಟ್ಲೀಸ್ಟ್ ನಿಮ್ಗೆ ಆಗಲಿಲ್ಲ ಅಂದರೆ ನಿಮ್ಮ ಪೇರೆಂಟ್ಸ್ಗೋಸ್ಕರ ಓದಿ, ಯಾಕಂದರೆ ಅವರು ದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಹಗಲಿ ರಾತ್ರಿ ಕೆಲಸ ಮಾಡ್ತಾರೆ. ಸೊ ಜಸ್ಟ್ ಡೂ ಇಟ್ ಫಾರ್ ದೆಮ್. ಇದಷ್ಟಲ್ಲದೆ ದೇರ್ ಆರ್ ಸಮ್ ಮೋರ್ ಫ್ಯೂ ಥಿಂಗ್ಸ್ ವಿಚ್ ಐ ನೀಡ್ ಟು ಕವರ್. ಅದು ಈ ವಿಡಿಯೋದಲ್ಲಿ ನಾನು ಈಗಾಗಲೇ ಕವರ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದ್ಯಾಟ್. ಆಮೇಲೆ ಕ್ರ್ಯಾಕೆಡ್ ಅವರ ಮಾಕ್ ಟೆಸ್ಟ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಕೊಟ್ಟಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ಪರ್ಚೇಸ್ ಇಟ್. ಆಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಬೌಟ್ 11th ಸ್ಟ್ಯಾಂಡರ್ಡ್ ಇಂಪಾರ್ಟೆಂಟ್ ಟಾಪಿಕ್ಸ್. ನಾನು 12th ಸ್ಟ್ಯಾಂಡರ್ಡ್ ಯಾವ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ನಾನು ಈಗಾಗಲೇ ಮಾಡಿದ್ದೀನಿ. ಸೊ ಸಿಮಿಲರ್ಲಿ ಅದೇ ಥರ 11th ಯಾವ ಮಸ್ಟ್ ಚಾಪ್ಟರ್ಸ್ ಇದೆ ಅದು ನೀವು ಬಿಡಲೇಬಾರ್ದು. ಆ ಥರ ಚಾಪ್ಟರ್ಸ್ನ ನಾನು ನೆಕ್ಸ್ಟ್ ವಿಡಿಯೋಲಿ ತೊಗೊಂಬರ್ತಾ ಇದ್ದೀನಿ. ಸೊ ಡೂ ಸಬ್ಸ್ಕ್ರೈಬ್ ಸೊ ದ್ಯಾಟ್ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಆಮೇಲೆ ಆ ವಿಡಿಯೋ ಬೇಕಂದರೆ ಜಸ್ಟ್ ಕಮೆಂಟ್ ಎಸ್ ಅಂತ, ಐ ವಿಲ್ ಡೂ ದ ವಿಡಿಯೋ ಆ್ಯಂಡ್ ಐ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಭ್ಯಾಸ ಮಾಡ್ತಾ ಇದ್ರಿ, ಗೋ ಆ್ಯಂಡ್ ಸ್ಟಡಿ ನೌ, ಡೋಂಟ್ ವೇಸ್ಟ್ ಯುವರ್ ಟೈಮ್. ಬಾಯ್.